ರಾಜವೀರ ರಣಭಯಂಕರ ಕಾಮಗೇತಿ ಕುಲತಿಲಕ ಗಂಡರ ಗಂಡ ರಣಪ್ರಚಂಡ ಗಂಡುಗೊಡಲಿಯ ಭಂಟ ರಾಜವೀರ ಮದಕರಿ ನಾಯಕ. ಈ ಹೆಸರು ಕನ್ನಡ ಮಣ್ಣಿನ ಇತಿಹಾಸದಲ್ಲಿ ಆಚಂದ್ರಾರ್ಕವಾಗಿ ಇರುವಂತಹದ್ದು. ದುರ್ಗದ ಕೋಟೆಯ ಕಲ್ಲು ಕಲ್ಲುಗಳು ಝೇಂಕರಿಸಿ ಹೇಳುತ್ತವೆ ಈ ದುರ್ಗದ ಹುಲಿಯ ಪರಾಕ್ರಮವನ್ನು. ಅಂದು ಆ ಸೀಳುನಾಯಿ ಹೈದರಾಲಿಯ ಸೈನ್ಯ ಕನ್ನಡ ಪರಂಪರೆಯ ವಿರುದ್ಧ ಘೋಷಿಸಿದ ಯುದ್ಧ ಹಾಗೂ ಈ ಗಂಡುಗೊಡಲಿಯ ಸರ್ಜ ಮದಕರಿ ನಾಯಕರ ಜೀವನದ ಮೇಲೆ ಕನ್ನಡದಲ್ಲಿ ದೊಡ್ಡ ಸಿನಿಮಾವೊಂದು ಘೋಷಣೆಯಾಗಿ ಮುಹೂರ್ತ ಈಡೇರಿಸಿಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಪೌರಾಣಿಕ ಐತಿಹಾಸಿಕ ಚಿತ್ರಗಳಿಗೆ ಒತ್ತು ಕೊಟ್ಟು ಸಿನಿಮಾಗಳನ್ನು ಮಾಡುತ್ತಿದ್ದಾರೆ. ಮದಕರಿ ನಾಯಕರ ಜೀವನದ ಮೇಲೆ ಸಿನಿಮಾ ಅನೌನ್ಸ್ ಮಾಡಿ ಆ ಸಿನಿಮಾಕ್ಕೆ ಗಂಡುಗಲಿ ಮದಕರಿ ನಾಯಕ ಎಂದು ಶೀರ್ಷಿಕೆ ಕೊಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಡಿಸೆಂಬರ್ 2ಕ್ಕೆ ಚಿತ್ರತಂಡ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸ್ಕ್ರಿಪ್ಟ್ ಪೂಜೆ ಮಾಡಿ ಸುದ್ದಿಗೋಷ್ಠಿ ನಡೆಸಿ ಇದ್ದ ಎಲ್ಲ ಅನುಮಾನಗಳನ್ನು ಬಗೆಹರಿಸಿ ಸಿನಿಮಾಕ್ಕೆ ಚಾಲನೆ ನೀಡಿದರು. ಇನ್ನು ಡಿಸೆಂಬರ್ 6ಕ್ಕೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಚಿತ್ರದ ಮುಹೂರ್ತ ನೆರವೇರಿಸಲಾಯಿತು. ದರ್ಶನ್ ರವರಿಗೆ ಸುಮಲತಾ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ, ಮುನಿರತ್ನ ಸೇರಿ ಇನ್ನು ಹಲವರು ಸಾಥ್ ನೀಡಿದರು. ಈ ಸಿನಿಮಾದ ಶೀರ್ಷಿಕೆ ಬದಲಾಗಿದೆ. ಗಂಡುಗಲಿ ಮದಕರಿ ನಾಯಕ ಅಂತ ಇದ್ದ ಟೈಟಲ್ ರಾಜವೀರ ಮದಕರಿ ನಾಯಕ ಎಂದು ಬದಲಾಗಿದೆ. ರಾಜವೀರ ಮದಕರಿ ನಾಯಕ ಸಿನಿಮಾಕ್ಕೆ ನಾಯಕಿಯ ಹುಡುಕಾಟ ನಡೆಯುತ್ತಿದೆ. ಕೆಲವು ಮೂಲಗಳಿಂದ ದಕ್ಷಿಣ ಭಾರತದ ನಟಿ ಕೀರ್ತಿ ಸುರೇಶ್ ಖಚಿತವಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಹಾಗೆ ಅನುಷ್ಕಾ ಶೆಟ್ಟಿಯ ಹೆಸರು ಕೇಳಿ ಬರುತ್ತಿದೆ. ಈ ಸಿನಿಮಾ 5 ಭಾಷೆಗಳಲ್ಲಿ ಬಿಡುಗಡೆಯಾಗುವುದರಿಂದ ನಾಯಕಿಯನ್ನು ಹೊರಗಡೆಯಿಂದ ಕರೆಸುವ ಸಾಧ್ಯತೆ ಹೆಚ್ಚಿದೆ. ವಿಶೇಷವಾಗಿ ಸದ್ಯ ತುಂಬಾ ಹೆಸರು ಮಾಡಿರುವ ಕೀರ್ತಿ ಸುರೇಶ್ ಖಚಿತವಾಗಬಹುದು. ಈ ಸಿನಿಮಾ ಭಾರತಾದ್ಯಂತ 5 ಭಾಷೆಗಳಲ್ಲಿ ಅಬ್ಬರಿಸಲಿದೆ. ಕನ್ನಡ ಮೂಲ ಭಾಷೆ ಸೇರಿ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂನಲ್ಲಿ ಈ ಸಿನಿಮಾ ಏಕಕಾಲಕ್ಕೆ ಬರಲಿದೆ. ಈ ಸಿನಿಮಾವನ್ನು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡುತ್ತಿದ್ದಾರೆ. ಹಾಗೆ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡುತ್ತಿದ್ದಾರೆ. ನಿಮ್ಮ ಪ್ರಕಾರ ರಾಜವೀರ ಮದಕರಿ ನಾಯಕನಿಗೆ ನಾಯಕಿ ಯಾರಾಗಬೇಕು? ಅದನ್ನು ಕೆಳಗೆ ಕಮೆಂಟ್ ನಲ್ಲಿ ಬರೆಯಿರಿ. ಎಲ್ಲ ಡಿ ಬಾಸ್ ಅಭಿಮಾನಿಗಳೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಕನ್ನಡ ಫಿಲ್ಮಾಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮ್ಗೆ ರೀಚ್ ಆಗುತ್ತೆ.